ತಿನ್ನು. ತಿನ್ಬೇಕು, ಇಲ್ದಿದ್ರೆ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಹಾಳಾಗೋಗ್ಲಿ, ತಿಂತೀನಿ, ಬೇರೆ ದಾರಿ ಇಲ್ಲ. ಮೀರಾ, ಏನ್ ನೋಡ್ತಿದ್ಯಾ? ತಿನ್ನು. ಸ್ಪೂನು. ಸ್ಪೂನಾ? ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೈಯಲ್ಲಿ ಪಂಚಭೂತಗಳಿರುತ್ತೆ. ಸೊ ಕೈಯಲ್ಲಿ ತಿಂದ್ರೆ ದೇಹಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ. ಕೈಯಲ್ಲೇ ತಿನ್ನು. ಏನಾಯ್ತು? ಅದು ನಾನು ತರಕಾರಿ ಕಟ್ ಮಾಡ್ಬೇಕಾದ್ರೆ ಕೈ ಲೈಟ್ ಆಗಿ ಕಟ್ ಆಗಿದೆ. ಅದು ಖಾರ ಮುಟ್ಟಿದ್ರೆ ತುಂಬಾ ಉರಿತಿದೆ. ಅದಕ್ಕೆ ಸ್ಪೂನು. ಉರಿದ್ರೇನೆ ಗಾಯ ಬೇಗ ವಾಸಿ ಆಗೋದು. ಉಪ್ಪು ಖಾರ ಬೀಳ್ತಾ ಇರ್ಬೇಕು, ಇಲ್ದಿದ್ರೆ ಗಾಯ ಒಣಗೋದ್ ಹೇಗೆ? ನೀನ್ ತಿನ್ನು. ಕರ್ಣ, ನೀನು ಮೀರಿನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಿದ್ಯಾ, ಆದ್ರೆ ನೀನ್ ನಡ್ಕೊಳ್ತಿರೋದ್ ನೋಡಿದ್ರೆ ಹಾಗನ್ನಿಸ್ತಿಲ್ಲ ಕಣೋ. ಪ್ರೀತಿ ಇಲ್ದೆ ಏನತ್ತೆ? ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ. ಅದಕ್ಕೆ ಅಲ್ವಾ ಇವಳನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿರೋದು. ಅವಳ ಗಾಯ ಬೇಗ ವಾಸಿ ಆಗೋದು ನನಗೆ ಮುಖ್ಯ. ನೀನ್ ತಿನ್ನು ಮೀರಾ. ನನ್ ಕೈ ಮನ್ಸು ಎರಡು ಬೆಂಕಿ ತರ ಉರಿತಿದೆ. ಉರಿಸ್ತಿದ್ಯಾ ಅಲ್ವಾ? ನಿನ್ನ ಸುಡ್ತೆ ಬಿಡಲ್ಲ ಕಣೋ. ಮೀರಾ, ಏನೇನೋ ಯೋಚನೆ ಮಾಡ್ಕೊಂಡು ಊಟ ಮಾಡಬಾರ್ದು. ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಬೇಕು. ಆಗ್ಲೇ ಅದು ಮೈಗತ್ತದು. ತಿನ್ನು. ಒದ್ದಾಡೋ. ನಿನ್ನಂತ ಪಾಪಿನ ಇನ್ನು ಎಷ್ಟು ಒದ್ದಾಡ್ಸಿದ್ರು ಕಡಿಮೆನೆ.